ಇವತ್ತು ನಾನು ರುಚಿಯಾದ ಆರೋಗ್ಯಕರವಾದ ಮೆಣಸು ಮತ್ತು ಈರುಳ್ಳಿ ಸಾರನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಯಾವುದೇ ತರಕಾರಿ ಅವಶ್ಯಕತೆ ಇಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಥ್ಯ ಮಾಡುವ ಟೈಮಿಗೆ ಜ್ವರ ಬಂದಾಗ, ಶೀತ ನೆಗಡಿ ಕೆಮ್ಮು ಅಂತ ಇದ್ದಾಗ ಅನ್ನದ ಜೊತೆ ಈ ಸಾರನ್ನು ಪಥ್ಯದ ಊಟದಲ್ಲಿ ಹಾಕ್ತಾರೆ, ಬಡಿಸ್ತಾರೆ. ತುಂಬ ರುಚಿಯಾಗಿ ಕೂಡ ಇರ್ತದೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಬಾಣಲೆಗೆ 1 ಒಣಮೆಣಸು, 2 ಚಮಚ ಆಗುವಷ್ಟು ಕಾಳುಮೆಣಸು, 2 ಚಮಚ ಕೊತ್ತಂಬರಿ ಬೀಜ, 1/4 ಚಮಚ ಜೀರಿಗೆ, 1/4 ಚಮಚ ಮೆಂತೆ, 1/4 ಚಮಚ ಓಮ ಇವಿಷ್ಟನ್ನು ಹಾಕಿ ಎಣ್ಣೆ ತುಪ್ಪ ಏನೂ ಹಾಕದೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಒಂದು 4 ರಿಂದ 5 ನಿಮಿಷ ಆದರೂ ಹುರ್ಕೊಳ್ಬೇಕು. ಇದನ್ನು ಒಣಮೆಣಸು ಹಾಕೋದು ಇಲ್ಲಿ ಆಪ್ಷನಲ್. ಒಣಮೆಣಸು ಹಾಕದೇ ಇದ್ರೂ ನಡೀತದೆ. ಕಾಳುಮೆಣಸು ಮಾತ್ರ 2 ಚಮಚ ಹಾಕಬೇಕು. ಇದರಲ್ಲಿರುವ ಖಾರ ಮೇಯ್ನಾಗಿ ಬರೋದು ಕಾಳುಮೆಣಸಿನಿಂದ. ಸರಿಯಾಗಿ ಹುರಿದ ಸಾಮಗ್ರಿಗಳನ್ನ ತಣಿಸಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೇನೆ 1 ಇಂಚು ಗಾತ್ರದ ಹುಣಸೆ ಹಣ್ಣು, ಅರ್ಧ ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ. 1 ಇಡೀ ಬೆಳ್ಳುಳ್ಳಿ ಗಡ್ಡೆನ ಸಿಪ್ಪೆ ತೆಗೆದು ಎಸಳುಗಳನ್ನು ಹಾಕಿದ್ದೇನೆ. 5 ರಿಂದ 6 ದೊಡ್ಡ ಚಮಚ ಹಸಿ ತೆಂಗಿನ ತುರಿ, ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಹೀಗೆ ಈ ಮಸಾಲೆನ ಈಗ ಬಾಣಲೆಗೆ ಹಾಕೋಣ. ಈ ಸಾರು ಮಾಡುವಾಗ ನಾವು ಎಣ್ಣೆ, ಬೆಣ್ಣೆ, ತುಪ್ಪ ಸ್ವಲ್ಪನೂ ಉಪಯೋಗಿಸೋದಿಲ್ಲ. ಒಗ್ಗರಣೆ ಏನೂ ಇಲ್ಲ. ಇದಕ್ಕೆ 2 ಕಪ್ ಆಗುವಷ್ಟು ತೆಳು ತೆಂಗಿನಕಾಯಿ ಹಾಲು ಹಾಕಿ 1/4 ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಕಬೇಕು. ನಿಮಗೆ ತೆಂಗಿನಕಾಯಿ ಹಾಲು ಕೆಂಪಾಗಿ ಕಾಣಿಸಿರ್ಬೋದು. ನಾನು ಮಿಕ್ಸಿಯಲ್ಲಿ ಉಳಿದಿರೋ ಮಸಾಲೆಗೆ ತೆಂಗಿನಕಾಯಿ ಹಾಲನ್ನು ಹಾಕಿ ಅದನ್ನಲ್ಲೇ ರಿನ್ಸ್ ಮಾಡಿ ಹಾಕಿರೋದು, ಹಾಗಾಗಿ ಕಲರ್ ಚೇಂಜ್ ಆಯಿತು. ತೆಳು ತೆಂಗಿನ ಹಾಲು 2 ಕಪ್ ಆಗುವಷ್ಟು ಹಾಕಿ ಕಲಕಿದ್ದೇನೆ. ಮುಚ್ಚಳ ಮುಚ್ಚಿ 5 ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ಬೇಕು. ಕುದೀತಾ ಹೋದಾಗೆ ಸ್ವಲ್ಪ ದಪ್ಪ ಆಗ್ತದೆ ಈ ಸಾರು. 5 ನಿಮಿಷ ಚೆನ್ನಾಗಿ ಕುದ್ದಿದೆ ಇದು. ಈಗ ಇದಕ್ಕೆ 1 ಮಧ್ಯಮ ಗಾತ್ರದ ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಬೇಕು. ಹಸಿ ಈರುಳ್ಳಿ ಇದು. ಹಾಕಿ ಮತ್ತೆ ಚೆನ್ನಾಗಿ ಕಲಕಿ ಮತ್ತೆ 5 ನಿಮಿಷ ಈರುಳ್ಳಿ ಹಾಕಿದ ಮೇಲೆ ಕುದಿಸಬೇಕು. ನೀವು ಸಾರು ಕುದೀತಾ ಹೋದಾಗೆ ಮತ್ತೆ ದಪ್ಪ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಳ್ಳಿ. ಕೊನೆಗೆ ಕುದಿಸ್ತಾ ಹೋದಾಗೆ ದಪ್ಪ ಆಗ್ತದೆ. ಶುರುಗೆ ತುಂಬ ನೀರಾಗಿತ್ತು, ನೀವೀಗ ನೋಡ್ಬೋದು ಸ್ವಲ್ಪ ದಪ್ಪ ಆಗಿದೆ. 10 ನಿಮಿಷ ಕುದಿಸಿ ಆದಮೇಲೆ ಒಟ್ಟಾರೆ 1 ಕಪ್ ಆಗುವಷ್ಟು ದಪ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ಬೇಕು. ಮತ್ತೆ ಪುನಃ ಚೆನ್ನಾಗಿ ಕಲಕಬೇಕು. ದಪ್ಪ ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ನಾನೀಗಾಗಲೇ ತುಂಬ ಅಡುಗೆ ರೆಸಿಪಿಗಳಲ್ಲಿ ಹೇಳಿರೋ ಹಾಗೆ, ನಿಮಗೂ ಗೊತ್ತಿರೋ ಹಾಗೆ ದಪ್ಪ ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ತುಂಬ ಹೊತ್ತು ನಾವು ಕುದಿಸೋದಿಲ್ಲ. ಸಣ್ಣ ಉರಿಯಲ್ಲಿ 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಉಪ್ಪಿನ ಹದ ನೋಡ್ಕೊಳ್ಳಿ. ಬೇಕಿದ್ರೆ ಈ ಸ್ಟೇಜಲ್ಲೇ ಮತ್ತೆ ಪುನಃ ಉಪ್ಪನ್ನು ಹಾಕ್ಕೊಳ್ಬೋದು. ಇದೀಗ ರೆಡಿಯಾಗಿದೆ. ತುಂಬ ಸಿಂಪಲ್ ಸಾರು, ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನ ಖಂಡಿತ ಮಾಡಿ ನೋಡಿ. ನಿಮಗೆ ಬೇರೆ ಗ್ರೇವಿನೆಲ್ಲ ತಿಂದಷ್ಟು ನಾಲಿಗೆಗೆ ರುಚಿ ಕೊಡದೇ ಇದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಂಡಿತ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.